Yeah. Okay, fine. See, yesterday we have seen there are three methods of 1 minute. There are three phases of Indian national movement. One is called the moderate phase. Second one is called the extremist phase. Third one is called the Gandhian era. There are three phases. One is moderate, extremist, and Gandhian era. Moderate phase is from 1885 to 1905. Please remember this. Moderate phase andra 1885 to 1905. ये years याद रख लो तुम. इतने ईयर तक मॉडरेट फेज बोलते हैं उसको. और 1906 टू 1916 इसको हम क्या बोलते हैं? स्वदेशी मूवमेंट और राइज ऑफ मिलिटेंट नेशनलिज्म और होम रूल मूवमेंट भी बोलते हैं. और इसको हम क्या बोलते हैं? एक एक्सट्रीमिस्ट फेज भी बोलते हैं इसको. 1906 to 1916 it is called extremist phase, and from 1917 to 1947 it is called as the Gandhian era. So ಗಾಂಧೀಜಿ ಬಂದಿನ ಕಡೆಯಿಂದ ಗಾಂಧಿಯನ್ era ಅಂತಾರೆ. ಗಾಂಧೀಜಿ ಕೈದ ಲೀಡರ್ಶಿಪ್ ಹೋಯ್ತು ಯಾವಾಗ? 1917 to 1947. ಸೊ ಇವಾಗ ಈ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ರೀ ನಾವು ಕಂಪ್ಲೀಟ್ ಆಗಿ ಓದ್ತೀವ್ರಿ. ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಈಗ ನಾವು ಏನ್ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ, ಪೂರಾ 1947 ಸ್ವಾತಂತ್ರ್ಯ ಸಿಗಸ್ತನ ನಾವು ಓದ್ತಾ ಇರ್ತೀವಿ. ಸೊ until up to the freedom we are studying now. So many things will come, many people will come, many leaders will come in between, and you should know that this all national movement is divided into three phases, that is moderate, extremist, and Gandhian era. Okay, moderate era, extremist era, and Gandhian era. So first of all we have to see what is moderate era. From 1885 to 1905 we'll see. ನೋಡ್ರಿ ಫಸ್ಟ್ ರೀ ಇವ್ರು ಮಾಡರೇಟ್ಸ್ ಅಂದ್ರೆ ಯಾರಿದ್ರು, ಅವ್ರ ಡಿಮ್ಯಾಂಡ್ಸ್ ಏನಿದ್ರು. ಮಾಡರೇಟ್ಸ್ ಅಂದ್ರೆ ಅರ್ಥ ಏನು? ದೀಸ್ ವರ್ ಆಲ್ಸೋ ದ ಲೀಡರ್ಸ್. ಇವ್ರು ಏನಿದ್ರು ಲೀಡರ್ಸ್ ಇದ್ರು. ಅಂದ್ರೆ ನಮ್ದು ಸ್ವಾತಂತ್ರ್ಯ ಹೋರಾಟಗಾರರು ಅನ್ಬೋದು. ಸ್ವಾತಂತ್ರ್ಯ ಹೋರಾಟಗಾರದಾಗ ಮೂರ್ ಟೈಪ್ ಇರ್ತಾರೆ. ಒಬ್ಬರು ಸಾಫ್ಟ್ ಆಗಿರ್ತಾರ, ಇನ್ನೊಬ್ರು ಬಹಳ ಹಾರ್ಶ್ ಐಡಿಯಾದವ್ರು ಇರ್ತಾರೆ, ಇನ್ನೊಬ್ರು ಗಾಂಧೀಜಿ. ಓಕೆ, ಸಾಫ್ಟ್ ಆಗಿರೋರಿಗೆ ಹೆಸರೇನ್ ಕರ್ತಾರೆ? ಮಾಡರೇಟ್ಸ್. ಮಾಡರೇಟ್ಸ್ ಅಂದ್ರೆ ಏನ್ರಿ? ಸಾಫ್ಟ್ ಪೀಪಲ್. ಮಾಡರೇಟ್ಸ್ ಅಂದ್ರೆ ಸಾಫ್ಟ್ ಪೀಪಲ್. ಸೊ ಅವ್ರದ್ದು ಏನೇನ್ ಡಿಮ್ಯಾಂಡ್ಸ್ ಇದ್ವು? ಅವ್ರ ಏನ್ ಡಿಮ್ಯಾಂಡ್ಸ್ ಇದ್ವು ಅಂದ್ರೆ ಫಸ್ಟ್ ಎಕ್ಸ್ಪಾನ್ಷನ್ ಅಂಡ್ ರಿಫಾರ್ಮ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಈಗ ನಿಮಗೆ ಗೊತ್ತಾಗಿರ್ಬೇಕು ವಾಟ್ ಈಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಹೇಳ್ಬೋದಾ? ವಾಟ್ ಈಸ್ ಲೆಜಿಸ್ಲೇಚರ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್? Legislature, what legislature will do? Legislature will make the laws. ನಾ ಹೇಳಿದಲ್ಲ ನಿಮ್ಗೆ, ಲೆಜಿಸ್ಲೇಚರ್ ಇರ್ತದ, ಎಕ್ಸಿಕ್ಯೂಟಿವ್ ಇರ್ತದ, ಜುಡಿಷಿಯರಿ ಇರ್ತದ, ಮೂರ್ ಇರ್ತಾವ. ಲೆಜಿಸ್ಲೇಚರ್ ಲಾ ಮಾಡ್ತಾರ, ಎಕ್ಸಿಕ್ಯೂಟಿವ್ ಏನ್ ಮಾಡ್ತದ್ರಿ ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ತದ, ಜುಡಿಷಿಯರಿ ಏನ್ ಮಾಡ್ತದ ಅದಕ್ಕೆ ಕಂಟ್ರೋಲ್ ಮಾಡ್ತದ. ಇದು ಕರೆಕ್ಟ್ ಲಾ ಫಾಲೋ ಆಗ್ಲತ್ತಿಲ್ಲ ಅಂತ ನೋಡ್ಬೋದು. ಇವೆಲ್ಲ ಕೋರ್ಟ್ಸ್ ಬರ್ತಾವ. ಸೊ ಆಗಿನ ಟೈಮ್ನಾಗ ಲೆಜಿಸ್ಲೇಚರ್ ಒಳಗ್ರಿ ಲಾ ಮೇಕಿಂಗ್ ದಾಗ ಹೆಂಗಿತ್ತು ಅಂತಂದ್ರ ಓನ್ಲಿ ಬ್ರಿಟಿಷ್ ಪೀಪಲ್ ಇದ್ರು ಲಾ ಮಾಡೋದು. ಓಕೆ, ಅಂದ್ರ ಬ್ರಿಟಿಷರು ಅಷ್ಟೇ ಲಾ ಮಾಡೋದ್ರಾಗ ಅವ್ರದೇ ಜನ ಹೆಚ್ಚಿದ್ರು. ಈಗ ಎಕ್ಸಾಂಪಲ್ ನಮ್ಮ ಲಾ ಯಾರು ಮಾಡ್ತಾರೆ? ಎಂಪಿಸ್ ಅಂಡ್ MLAs ನಮ್ಮಲ್ಲಿ ಲಾ ಮಾಡ್ತಾರೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅಂಡ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ದೇ ಮೇಕ್ ಲಾಸ್ ಫಾರ್ ಅಸ್. ಇವಾಗ ನಾವೆಲ್ಲ ಏನ್ ಮಾಡ್ತೀವಿ? ಇಂಡಿಯನ್ ಲೀಡರ್ಸ್ ಯಾರ, ಬಟ್ ಆ ಟೈಮ್ನಾಗ ನಮ್ಮ ಇಂಡಿಯನ್ಸ್ ಕಡೆಯಿಂದ ಫಾರಿನರ್ಸ್ ಕುಂತ ಲಾ ಮಾಡ್ತೀವಿ. ಫಾರಿನರ್ಸ್ ಅದು ನಮ್ಮ ಇಂಡಿಯನ್ಸ್ ಪಸಂದ್ ಬರ್ತಿಲ್ಲ. ಲಾ ಮೇಕಿಂಗ್ ಬಾಡಿದ ನಮ್ಮ ಇಂಡಿಯನ್ಸ್ ಬಿ ಇರ್ಬೇಕು, ಅದ್ರ ಕಡೆಯಿಂದ ಇದಕ್ಕೆ ರಿಫಾರ್ಮ್ ಮಾಡ್ಬೇಕು, ಇದು ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಆಗ ಥೋಡೆ ಜನನೇ ಕುಂತ ಲಾ ಮಾಡ್ತಿರೋ ನಮ್ಮ ಕಡೆಯಿಂದ, ಖಾಲಿ ದೊಡ್ಡ ದೊಡ್ಡ ಮಂದಿ ಲೀಡರ್ಸ್. ಬಟ್ ಇವಾಗೆಲ್ಲ ಇಂಡಿಯನ್ಸ್ ಬಿ ಇದ್ರ ಸೇರಿಸ್ಕೋರಿ ಅಂತ ಅವ್ರ ಫಸ್ಟ್ ಡಿಮ್ಯಾಂಡ್ ಇದೆ. ಅಂದ್ರ ಕಾನೂನ್ ನಮ್ ಕಡೆ ನೀವು ಕಾನೂನ್ ಮಾಡ್ಲತ್ತೀರಿ, ನಮ್ಮ ಮಂದಿನೇ ಒಳಗ್. ಸೊ ನಮ್ ಕಷ್ಟ ನಿಮ್ಗೆ ಹೆಂಗ್ ಅರ್ಥ ಆಯ್ತವ? ಅದ್ರ ಕಡೆದು ನೀವೇನ್ ಮಾಡ್ರಿ ಅಂತಂದ್ರ ನಮ್ ಇಂಡಿಯನ್ಸ್ ಒಳಗ್ ಸೇರಿಸ್ಕೋರಿ, ಮತ್ತೆ ಇದಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ರಿ. ಅದಕ್ಕೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಗೆ ಎಕ್ಸ್ಪ್ಯಾಂಡ್ ಮಾಡ್ರಿ ಅಂತ ಅವ್ರ ಮೇನ್ ಡಿಮ್ಯಾಂಡ್ಸ್ ಇದು. ನೆಕ್ಸ್ಟ್ ಡಿಮ್ಯಾಂಡ್ ಏನಂತಂದ್ರ ಗ್ರೇಟರ್ ಅಪರ್ಚುನಿಟೀಸ್ ಫಾರ್ ಇಂಡಿಯನ್ ಇನ್ ಹೈಯರ್ ಪೋಸ್ಟ್ ಆಫ್ ಹೋಲ್ಡಿಂಗ್ ಇಂಡಿಯನ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಸೈಮಲ್ಟೇನಿಯಸ್ಲಿ ಇನ್ ಇಂಗ್ಲೆಂಡ್ ಅಂಡ್ ಇನ್ ಇಂಡಿಯಾ. ಅಂದ್ರ ಅವಾಗ ಏನ್ ಮಾಡಿದ್, ಇಂಡಿಯನ್ ಸಿವಿಲ್ ಸರ್ವಿಸಸ್ ನಡ್ಲತ್ತಿದ್ರಿ ಅವಾಗ. ಅಂದ್ರ ಸಿವಿಲ್ ಸರ್ವಿಸಸ್ ಅವಾಗೆ ಬಂದಿದ್ವು. ಆ ಸಿವಿಲ್ ಸರ್ವಿಸಸ್ ಒಳಗ್ರಿ ಓನ್ಲಿ ಇಂಡಿಯನ್ಸ್ ಸಣ್ಣ ಸಣ್ಣ ಪೋಸ್ಟ್ ಕೊಡ್ತಿದ್ರು. ದೊಡ್ಡ ದೊಡ್ಡ ಪೋಸ್ಟ್ ಎಲ್ಲ ಯಾರಿಗಿದ್ರು? ಬ್ರಿಟಿಷರ್ಗಿದ್ರು. ಅವಾಗ ಇಂಡಿಯನ್ಸ್ ಏನ್ ಡಿಮ್ಯಾಂಡ್ ಮಾಡಿದ್ರು ಅಂದ್ರ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ನಾವ್ ಬಿ ಕೊಡ್ಲತ್ತಿದ್ವಿ, ಅವ್ರ ಬಿ ಕೊಡ್ಲತ್ತಾರ. ಬಟ್ ನಮಗೆ ಸಣ್ಣ ಸಣ್ಣ ಪೋಸ್ಟ್, ಅವ್ರಿಗೆ ದೊಡ್ಡ ದೊಡ್ಡ ಪೋಸ್ಟ್ ಕೊಡ್ತೀರಿ, ನಮಗ್ ಬಿ ದೊಡ್ಡ ದೊಡ್ಡ ಪೋಸ್ಟಿಗೆ ನಮಗ್ ಬಿ ಇದು ಮಾಡ್ರಿ, ನಾಮಿನೇಟ್ ಮಾಡ್ರಿ ಅಂತ ಅವ್ರ ಡಿಮ್ಯಾಂಡ್ ತಿಳಿಯತ್ತದ. ದೊಡ್ಡ ದೊಡ್ಡ ಪೋಸ್ಟ್ ಇಂಡಿಯನ್ಸಿಗೂ ಕೊಡ್ಬೇಕು. ಮತ್ತೆ ಇಂಡಿಯಾದಾಗ ಬಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ನಡಿಬೇಕು, ಇಂಗ್ಲೆಂಡ್ ದಾಗ ಬಿ ನಡಿಬೇಕು. ಪೈಲೆ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಕೊಡ್ಲಕ್ಕೆ ಎಲ್ಲಿಗೆ ಹೋಗ್ಬೇಕು? ಇಂಗ್ಲೆಂಡ್ ಹೋಗ್ಬೇಕಾಯ್ತಿತ್ತು.
ನೋಡ್ರಿ ಈಗ ನಮ್ಗೆ ಎಷ್ಟು ನಾವು ಆರಾಮ್ ಇದ್ದೀವಿ ಗೊತ್ತದ, ನಮ್ ಇಂಡಿಯಾದಾಗೆ ಎಲ್ಲ ಎಕ್ಸಾಮ್ ಬೀದರ್ ತನ ಹೋಗಿ ನೀವು ಕೊಡ್ಬೋದು ಎಕ್ಸಾಮ್. ನೀವು IAS ಎಕ್ಸಾಮ್ ಹೈದರಾಬಾದ್ ಕೊಡ್ಬೋದು, ಹೈದರಾಬಾದ್ 120 ಕಿಲೋಮೀಟರ್ ದೂರ IAS ಎಕ್ಸಾಮ್ ಕೊಡ್ಬೋದು. ಆಗಿನ ಟೈಮ್ ನೀವು IAS ಎಕ್ಸಾಮ್ ಕೊಡ್ಬೇಕಿತ್ತು ಅಂದ್ರೆ ಇಂಗ್ಲೆಂಡ್ ಹೋಗ್ಬೇಕಿತ್ತು, ಇಂಗ್ಲೆಂಡ್ದಾಗ ಹೋಗ್ಬೇಕು, ಇಂಗ್ಲೆಂಡ್ದಾಗ ಹೋಗಿ ಕೊಡ್ಬೇಕಾಗಿತ್ತು ಎಕ್ಸಾಮ್. ಎಷ್ಟು ಕಷ್ಟಪಟ್ಟು ಅವಾಗಿನ ಟೈಮ್ನಲ್ಲಿ IAS ಎಕ್ಸಾಮ್ಸ್ ಕೊಟ್ಟಾರ. ಸೊ ನಮಗೆ ಇಷ್ಟೆಲ್ಲ ಅಪರ್ಚುನಿಟೀಸ್ ಇರ್ಲಕ್ಕ ನಮ್ಮಲ್ಲಿ ಯಾಕೆ ಅದು ಒಂದು ಸ್ಪಿರಿಟ್ ಬರ್ಬಾರ್ದು, ಯಾಕೆ ನಾವು ಕಂಟ್ರಿಗೆ ಏನಾರ ಮಾಡ್ಬೇಕು ಅನ್ನೋದು ಒಂದು ಜಜ್ಬಾ ಬರ್ಬಾರ್ದು ಹೇಳ್ರಿ. ಸೊ ವಿ ಹ್ಯಾವ್ ಟು ಥಿಂಕ್ that we are living in very comfortable zone comparing to our forefathers. Next ಏನೈತ್ರಿ ಅವ್ರದ್ದು ಇನ್ನೊಂದು ಡಿಮ್ಯಾಂಡ್ ಏನಿತ್ತು, ಸೆಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಇತ್ತು. ಅಂದ್ರೆ ಪಹಲೆ ಹೆಂಗಿದು ಗೊತ್ತದ, ಜುಡಿಷಿಯರಿ ಅಂದ್ರೆ ಏನ್ರಿ, ಈಗ ಎಕ್ಸಾಂಪಲ್ ರೀ, ಈಗ ಒಬ್ಬ ಎಕ್ಸಿಕ್ಯೂಟಿವ್, ಒಬ್ಬ ಏನ್ರ ಗವರ್ನರ್ ಜನರಲ್ ಅಂತ ತಿಳ್ಕೊರಿ. ಸಮ್ ಗವರ್ನರ್ ಜನರಲ್ ಇಸ್ ದೇರ್. ಇವನ್ ಕೆಲಸ ಏನು, ಗವರ್ನರ್ ಜನರಲ್ ಏನ್ ಮಾಡ್ತಾನ್ರಿ, ಇವ ಒಂದ್ ಸ್ಟೇಟಿಗೆ ರೂಲ್ ಮಾಡ್ಲತ್ತಾನ, ಸ್ಟೇಟಿಗೆ ರೂಲ್ ಮಾಡ್ಲತ್ತಾನ. ಈ ಗವರ್ನರ್ ಜನರಲ್ಲೇ ಜುಡಿಷಿಯರಿ ದಂಧೆ ಮಾಡ್ತಿವ್ರು. ಜುಡಿಷಿಯರಿ ದಂಧೆ ಇವರೇ ಕೋರ್ಟು, ಇವರೇ ರಾಜ, ಇವರೇ ಪ್ರಧಾನಿ ಅನ್ನು. ಅದ್ರ ಅರ್ಥ ಏನು, ಈಗ ಒಬ್ರು ಕಿಂಗ್ ಹರ ಅಂತ ತಿಳ್ಕೊರಿ, ರಾಜ ಹರ, ರಾಜನ್ ಕೈದಾಗ ಏನ್ ಇರ್ತದ್ರಿ, ರಾಜ ಏನ್ ಎಲ್ಲ ರಾಜಕ್ಕೂ ಬಿ ಮಾಡ್ತಾರ, ಮತ್ತ ಅವ್ರ ಏನ್ ಮಾಡ್ತಾರ, ಯಾರಿಗ್ ಸಜಾ ಕೊಡ್ಬೇಕು, ಯಾರಿಗ ಏನಾರ ಪನಿಷ್ಮೆಂಟ್ ಕೊಡ್ಬೇಕು, ಅದು ಬಿ ರಾಜರೇ ಮಾಡ್ತಾರ. ಆ ಟೈಪ್ ಇತ್ತವ. ಅವಾಗ ಜನರು ಏನಂದ್ರು ಗೊತ್ತದ, ವಾಟ್ ಇಂಡಿಯನ್ ಪೀಪಲ್, ವಾಟ್ ದೀಸ್ ಮಾಡರೇಟ್ಸ್ ಹ್ಯಾವ್ ಡಿಮ್ಯಾಂಡೆಡ್ ಈಸ್ ಯು ಸಪರೇಟ್ ಜುಡಿಷಿಯರಿ. ಜುಡಿಷಿಯರಿಗೆ ಜುಡಿಷಿಯರಿ ಅಂದ್ರೆ ಅರ್ಥ ಏನ್ರಿ, ಕೋರ್ಟ್ಗಳು. ನ್ಯಾಯ ಪದ್ಧತಿ ಒಂದ್ ಸಪರೇಟ್ ಮಾಡ್ರಿ, ಮತ್ತ ಎಕ್ಸಿಕ್ಯೂಟಿವ್ ಸಪರೇಟ್ ಮಾಡ್ರಿ. ನ್ಯಾಯಾಂಗ ಮತ್ತ ಕಾರ್ಯಾಂಗ ಎರಡು ಸಪರೇಟ್ ಮಾಡ್ರಿ. ಅದ್ರ ಕಡೆ ನ್ಯಾಯಾಂಗ ಸಪರೇಟ್ ಇರ್ಬೇಕು, ಕಾರ್ಯಾಂಗ ಸಪರೇಟ್ ಇರ್ಬೇಕು. ಇದು ಸೆಕೆಂಡ್ ಡಿಮ್ಯಾಂಡ್. ಕ್ವಶನ್ಸ್ ಬರ್ತಾವ, ವಾಟ್ ವೇರ್ ದ ಡಿಮ್ಯಾಂಡ್ಸ್ ಆಫ್ ಮಾಡರೇಟ್ಸ್ ಅಂತ ಕ್ವಶನ್ ಬರ್ತಾವ. ಸೆಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಅಂತಿದ್ರಿ. ಮತ್ತೆ ಇನ್ನೊಂದೇನಿತ್ತು, ಮೋರ್ ಪವರ್ಸ್ ಫಾರ್ ದ ಲೋಕಲ್ ಬಾಡೀಸ್. ಪೈಲೆ ಏನಿತ್ತು, ಸೆಂಟ್ರಲ್ದಾಗೆ ಪವರ್ ಹೆಚ್ಚಿತ್ತು, ಅಂದ್ರೆ ಬ್ರಿಟಿಷರ್ ಕೈದಾಗ ಹೆಚ್ಚು ಪವರ್. ಈಗ ಎಕ್ಸಾಂಪಲ್ ಬ್ರಿಟಿಷರ್ದು ದಿಲ್ಲಿದಾಗ ಒಂದು ಹೆಡ್ ಕ್ವಾರ್ಟರ್ಸ್ ಅಂತ, ಅವರೇ ಏನ್ ಬಿ ಇದು ಕಂಟ್ರೋಲ್ ಮಾಡೋದಾಗ, ನಾವು ಭಾಲ್ಕಿ ಕಂಟ್ರೋಲ್ ಮಾಡೋದು ಪೂರಾ ಅಲ್ಲಿಂದ ತನ ಬರ್ಬೇಕು, ಅದು ಡಿಸಿಷನ್ ಅಲ್ಲಿಂದ ಡಿಸಿಷನ್ ಬರ್ಬೇಕು. ಬಟ್ ಅವಾಗ ಏನಂದ್ರು, ಲೋಕಲ್ ಬಾಡೀಸ್ಗಳಿಗೆ, ಲೋಕಲ್ ಗೌರ್ಮೆಂಟ್ಗೆ ಹೆಚ್ಚು ಪವರ್ ಕೊಡ್ರಿ ಅಂತ ಕೇಳತ್ತೆ ಮಾಡರೇಟ್ಸ್. ಮತ್ತೇನು, ರಿಡಕ್ಷನ್ ಆಫ್ ಲ್ಯಾಂಡ್ ರೆವೆನ್ಯೂ, ಪ್ರೊಟೆಕ್ಷನ್ ಆಫ್ ಪೀಸೆಂಟ್ಸ್ ಫ್ರಮ್ ಅನ್ಜಸ್ಟ್ ಲ್ಯಾಂಡ್ ರಿಫಾರ್ಮ್ಸ್, ಲ್ಯಾಂಡ್ ಲಾರ್ಡ್ಸ್. ಬೆಲೆ ಏನಾಗಿತ್ತು ಗೊತ್ತದ, ಆ ಟೈಮ್ನಾಗ ಇಂಡಿಯನ್, ಈಗ ಎಕ್ಸಾಂಪಲ್ ನಿಮ್ ಹೊಲ ಅಂತ ತಿಳ್ಕೊಳ್ಳಿ, ನಿಮ್ದೊಂದು 10 ಎಕರೆ ಹೊಲ ಅದ. ಆ 10 ಎಕರೆ ಹೊಲದ ಮೇಲೆ ರೆವಿನ್ಯೂ ಬಹಳ ಹಚ್ತಿರ್ರಿ, ಅಂದ್ರೆ ಟ್ಯಾಕ್ಸ್. ವರ್ಷಿಗೆ ನೀ ಟ್ರಕ್ ಕೊಡ್ಬೇಕೆ, ನಿಮ್ಮಲ್ಲಿ ಬೆಳೀತದ ಬಿಡ್ತದ ನಂಗೆ ಫರಕ್ ಬಿಡಲ್ಲ, ನಿಮ್ಗೆ ಫಾಯ್ದಾ ಆಯ್ತದ, ನಿಮ್ಗೆ ಘಾಟ ಆಯ್ತದ, ನಂಗೆ ಫರಕೇ ಬಿಡಲ್ಲ. ನೀವು ವರ್ಷಿಗೆ ಇಟ್ಟೆ ಟ್ರಕ್ ನಂಗೆ ತಂದು ಕೊಡ್ಬೇಕು, ಇಷ್ಟು ಟ್ಯಾಕ್ಸ್ ನೀ ಕಟ್ಬೇಕು. ಸೊ ಅದಕ್ಕೆ ಏನ್ ಮಾಡಿದ್ರು, ಭಾಳ ಟ್ಯಾಕ್ಸ್, ಹೆವಿ ಟ್ಯಾಕ್ಸ್ ಇರ್ತಿತ್ರಿ. ಗೌರ್ಮೆಂಟ್ಸ್ ಬ್ರಿಟಿಷರ್ ಭಾಳ ಹೆವಿ ಟ್ಯಾಕ್ಸ್ ಹಚ್ತಿರು ಗರೀಬ್ ಪೀಸೆಂಟ್ಸ್ ಮೇಲೆ, ಗರೀಬ್ ರೈತರ ಮೇಲೆ ಭಾಳ ಹೆವಿ ಟ್ಯಾಕ್ಸ್ ಹಚ್ತಿರು. ಆಗ ಅವ್ರ ಮಾಡರೇಟ್ಸ್ ಏನಂದ್ರೆ, ಇದು ರೆಡ್ಯೂಸ್ ಮಾಡ್ರಿ ಟ್ಯಾಕ್ಸಿಗೆ ರೆಡ್ಯೂಸ್, ಕಮ್ ತಗೊಳ್ಳಿ ಟ್ಯಾಕ್ಸ್. ಮತ್ತೇನ್ ಮಾಡ್ರಿ ಅಂದ್ರ, ಇವ್ ಲ್ಯಾಂಡ್ ಲಾರ್ಡ್ಸ್ ಅಂತ ಇರ್ತಿರಿ. ಲ್ಯಾಂಡ್ ಲಾರ್ಡ್ಸ್ ಅಂದ್ರೆ ಏನು, ಜಮೀನ್ದಾರ್ಸ್ಗಳು ಇರ್ತಿವ್. ಜಮೀನ್ದಾರ್ಸ್ ಏನ್ ಮಾಡ್ತಿವ್ರಿ, ಯಾರ ಪೀಸೆಂಟ್ ಒಬ್ಬ ಗರೀಬ್ ರೈತನ ಅಂತ ತಿಳ್ಕೊರ್, ಪೀಸೆಂಟ್, ಅವನಿಗೆ ಏನ್ರ ಕಷ್ಟ ಬಂದದ, ಅವನಿಗೆ ಏನ್ ಮಾಡ್ತಿರು, ಒಂದ್ 10,000 ರೂಪಾಯಿ ಕಡ ಕೊಡ್ತಿರು. ಅಂದ್ರೆ ದೇ ಯೂಸ್ ಟು ಗಿವ್ ಸಮ್ ಅಮೌಂಟ್ ಆಫ್ ಲೋನ್. ಎಕ್ಸಾಂಪಲ್ 10,000 ಒಂದು ಲೋನ್ ಕೊಟ್ರು ಅಂತ ತಿಳ್ಕೊರ್. ಈಗ ಇವನಿಗೆ ಅದು ರಿಟರ್ನ್ ಕೊಡ್ಲಕ್ ಆಯ್ತಿದಿಲ್ಲ, ಇವ ಏನೋ ಗರೀಬಿ ಸಲ ಹೊಲ ಬೆಳೆದಿಲ್ಲ, ಏನೋ ಆಗಿಲ್ಲ, ರಿಟರ್ನ್ ಕೊಡ್ಲಕ್ ಆಯ್ತಿಲ್ಲ ಅಂದ್ರೆ ಇವ್ನು ಹೊಲ ಕಬ್ಜಾ ಮಾಡ್ಕೋತಿರೋ, ಹೊಲ ಕಬ್ಜಾ ಮಾಡ್ಕೊಂಡು ಹೊಲ ಇವನ ಹೆಸರಿಗೆ ಮಾಡ್ಕೋತಿರು, ಬ್ರಿಟಿಷರ್ ಹೆಸರಿಗೆ. ಖಾಲಿ 10,000, ಅದು ಲಾಖೋ ಕರೋड़ ರೂಪಾಯಿ ಹೊಲಕ್ಕೆ ಖಾಲಿ 10,000 ರೂಪಾಯಿದಾಗ ಕಬ್ಜಾ ಮಾಡ್ಕೋತಿರು. ಸೊ ಇಂಥವೆಲ್ಲ ನಮ್ ಇಂಡಿಯಾದಾಗ ನಡೆದವ, ಇದ್ರಾಗಿಂದ ನಮಗ್ ಹೊರಗ್ತಾರ್ರಿ ಅಂತ ಡಿಮ್ಯಾಂಡ್ ಇತ್ತು ಯಾರ್ದು, ಮಾಡರೇಟ್ಸ್. ಇಲ್ಲತ್ರಿ ನಿಮ್ಗೆ ಹೇಳೋದು. ಮತ್ ಮೇನ್ ಡಿಮ್ಯಾಂಡ್ಸ್ ಏನಿತ್ತು, ಮತ್ ಅವ್ರದ್ದು ಏನ್ ಡಿಮ್ಯಾಂಡ್ಸ್ ಇದ್ದು ಅಂದ್ರೆ, ಅಬಾಲಿಷನ್ ಆಫ್ ಸಾಲ್ಟ್ ಟ್ಯಾಕ್ಸ್ ಅಂಡ್ ಶುಗರ್ ಡ್ಯೂಟಿ. ಪೈಲೆ ಸಾಲ್ಟ್ ಮೇಲೆ ಬಿ ಟ್ಯಾಕ್ಸ್ ಇತ್ತು, ನೀವು ಉಪ್ಪು ಖರೀದಿ ಮಾಡ್ಬೇಕಿತ್ತು ಅಂದ್ರೆ ಬಿ ಟ್ಯಾಕ್ಸ್ ಇತ್ತು ಅದ್ರ ಮೇಲೆ. ಮತ್ ಶುಗರ್ ಮೇಲೆ ಡ್ಯೂಟಿ ಹಚ್ತಿರು, ಸಕ್ರಿ ಮೇಲೆ ಡ್ಯೂಟಿ ಇತ್ತು, ಸಾಲ್ಟ್ ಮೇಲೆ. ಅಂದ್ರೆ ಬೇಸಿಕ್ ನೆಸೆಸಿಟಿ ಮೇಲೆ ಬಿ ಬ್ರಿಟಿಷರ್ ಬಿಟ್ಟಿಲ್ಲ ಟ್ಯಾಕ್ಸ್ ಹಚ್ಚೋದು, ಗೊತ್ತದ. ಸಾಲ್ಟ್ ಏನದ್ರಿ, ಗರೀಬ್ ಮನುಷ್ಯ ಬಿ ಸಾಲ್ಟ್ ತಿನ್ಬೇಕು, ಗರೀಬ್ ಮನುಷ್ಯ ಬಿ ಶುಗರ್ ಇರ್ಬೇಕು ಅವ್ನ ಮನ್ಯಾಗ. ಬಟ್ ಇವ್ ಎರಡ್ರ ಮೇಲೆ ಬಿ ಟ್ಯಾಕ್ಸ್ ಹಚ್ಚಿರು ಗೌರ್ಮೆಂಟ್ ಬ್ರಿಟಿಷರು. ಅಂದ್ರೆ ಇದ್ರ ಮೇಲೆ ಬಿ ಟ್ಯಾಕ್ಸ್ ಕೊಡ್ಬೇಕು, ಕಾಸ್ಟ್ಲಿ ಆಗಿತ್ತು ಟ್ಯಾಕ್ಸ್. ಆಗಿನ ಟೈಮ್ನಾಗ ನಂಗೆ ಅನ್ಸೋ ಮಟ್ಟಿಗೆ, ಆಗಿನ ಟೈಮ್ನಾಗ ಈಗಿನ ಟೈಮ್ನಾಗ ಕಂಪೇರ್ ಮಾಡಿದ್ರೆ, ಆಗಿನ ಟೈಮ್ನಾಗೆ ಸಾಲ್ಟ್ ಪೇರ್ ಐತಿ, ಈಗಿನಕ್ಕಿಂತ ಕಾಸ್ಟ್ಲಿ ಇತ್ತ. ರಿಡಕ್ಷನ್ ಆಫ್ ಸ್ಪೆಂಡಿಂಗ್ ಆನ್ ಆರ್ಮಿ. ಅವ್ರು ಏನ್ ಮಾಡ್ತಿರ್ ಗೊತ್ತದ, ಖಾಲಿ ಆರ್ಮಿಗಳಿಗೆ ಸ್ಟ್ರಾಂಗ್ ಮಾಡ್ಲಕ್ಕ ನಮ್ದೆಲ್ಲ ವೆಲ್ತ್ ಎಲ್ಲ ಆರ್ಮಿ ಮೇಲೆ ಸ್ಪೆಂಡ್ ಮಾಡ್ತಿರು. ನೋಡ್ರಿ ಈಗ ನಮ್ ಇಂಡಿಯಾದ ಕೂರಿ, ನಮ್ದು ಎಕ್ಸಾಂಪಲ್ ರೀ, ನಮ್ದು GDP ಏಟದ ಎಕ್ಸಾಂಪಲ್, ನಮ್ GDP ಎಕ್ಸಾಂಪಲ್ ರೀ, ನಮ್ GDP ಒಂದು 10 ರೂಪಾಯಿ GDP ಅದ ಅಂತ ತಿಳ್ಕೊರಿ.
ರೂಪಾಯಿದಾಗ 5 ರೂಪೀಸು ಜಸ್ಟ್ ಫಾರ್ ಮಿಲಿಟರಿ ಕಡೆಯಿಂದ ನಮ್ ಕಂಟ್ರಿ ಸ್ಪೆಂಡ್ ಮಾಡತ್ತ. ಮಿಲಿಟರಿ ಕಡೆಯಿಂದ, ಹಾಸ್ಪಿಟಲ್ಸ್ ಕಡೆಯಿಂದ ಏನ್ ಮಾಡ್ಬೇಕು, ಎಜುಕೇಶನ್ ಕಡೆಯಿಂದ ಏನ್ ಮಾಡ್ಬೇಕು, ಮತ್ ಗರೀಬ್ ಪುವರ್ ಮಂದಿ ಸೆಕ್ಷನ್ ಕಡೆಯಿಂದ ಏನ್ ಮಾಡ್ಬೇಕು. ಬರೀ ಮಿಲಿಟರಿದಾಗೆ ಇಷ್ಟು ರೊಕ್ಕ 5 ರೂಪೀಸ್ ಖರ್ಚು ಮಾಡ್ಮೇಲೆ ಇನ್ನ ಉಳಿದು ಖಾಲಿ 5 ರೂಪೀಸ್ ಇದ್ರಾಗ ಪೂರ ಕಂಟ್ರಿ ಮ್ಯಾನೇಜ್ ಮಾಡ್ಬೇಕು. ಸೊ ಇದು ಬಹಳ ಡಿಫಿಕಲ್ಟ್ ಅಲ್ಲತಿ. ಅದ್ರ ಕಡೆ ಮಿಲಿಟರಿ ಮೇಲೆ ಸ್ಪೆಂಡಿಂಗ್ ಕಮ್ ಮಾಡ್ರಿ. ಮಿಲಿಟರಿದಾಗ 1 ರೂಪಾಯಿ 2 ರೂಪಾಯಿ ಸ್ಪೆಂಡ್ ಮಾಡ್ರಿ. ಉಳ್ಕಿಂದ್ರಾಗ ಎಲ್ಲಾ ಎಜುಕೇಶನ್ ದಾಗ ಹೆಚ್ಚು ಮಾಡ್ರಿ. ಮತ್ತ ಬೇರೆ ಬೇರೆ ಸೆಕ್ಟರ್ಗಳದಾಗ ದುಡ್ಡು ಹೆಚ್ಚು ಖರ್ಚು ಮಾಡ್ರಿ, ಬಜೆಟ್ ಹೆಚ್ಚು ಮಾಡ್ರಿ ಅಂತಂತ ಅವ್ರ ಡಿಮ್ಯಾಂಡ್ಸ್. ಮತ್ತ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂಡ್ ಫ್ರೀಡಮ್ ಟು ರಿಫಾರ್ಮ್ ಅಸೋಸಿಯೇಷನ್ಸ್. ಅದ್ರ ಅರ್ಥ ಏನ್ರಿ, ಎಲ್ಲರಿಗೂ ಫ್ರೀಡಮ್ ಆಫ್ ಸ್ಪೀಚ್ ಕೊಡ್ರಿ. ನಾವ್ ಏನ್ ಬಿ ಮೀಟಿಂಗ್ಸ್ ಮಾಡ್ಬೋದು ಅಂತ ನಮಗ್ ಫ್ರೀಡಮ್ ಕೊಡ್ರಿ, ನಮ್ ಬಗ್ಗೆ ನಾವು ಮಾತಾಡ್ಬೋದು. ಮತ್ತೆ ಎಕ್ಸ್ಪ್ರೆಷನ್ ಅಂದ್ರೆ ನ್ಯೂಸ್ ಪೇಪರ್ಗಳಿಗೆ ಏನ್ ಬಿ ಛಾಪಸ್ಲಕ್ ಅವ್ರಿಗೆ ಅಧಿಕಾರ ಕೊಡ್ರಿ. ರೇಡಿಯೋದಾಗ ಏನ್ ಬಿ ಅವ್ರು ಹೇಳಕ್ಕ, ನ್ಯೂಸ್ ಪೇಪರ್ ಟೆಲಿಗ್ರಾಫ್ಗಳದಾಗ ಏನ್ ಬಿ ಅವ್ರ ವ್ಯೂಸ್ ರೆಪ್ರೆಸೆಂಟ್ ಮಾಡಕ ಫ್ರೀಡಮ್ ಕೊಡ್ರಿ. ಈಗ ನೀವ್ ಎಲ್ಲೋ ಒಂದು ಇನ್ಸ್ಟಿಟ್ಯೂಟ್ ನಾಗ ಇದ್ದೀರಿ, ನಿಮಗೆ ಏನೋ ಒಂದು ಸಬ್ಜೆಕ್ಟ್ ತಿಳಿಯಲ್ಲ ಉಂಟದ, ನೀವ್ ಅದು ಹೋಗಿ ಮ್ಯಾಲ ಹೈಯರ್ ಅಥಾರಿಟೀಸ್ ಹೇಳ್ತಿರಿಲ್ಲ, ಸರ್ ನಮ್ಗೆ ತಿಳಿಯಲ್ಲ ಉಂಟದ್ರಿ ಅಂತ. ನಿಮ್ಗೆ ಅದು ಹೇಳದ್ ಹಕ್ಕು ಬಿ ಇಲ್ಲ ಅಂದ್ರೆ ನೀವು ಅವ್ರ ಏನ್ ಹೇಳಿದ್ರು ಅದು ಕೇಳ್ಕೊತ ಹೋಗ್ತೀರಿ. ಸೊ ಅಂತ ನಮಗೊಂದು ಫ್ರೀಡಮ್ ಕೊಡ್ರಿ ಅಂತ ಕೇಳ್ತಿರೋ. ಓಕೆ, ಫಸ್ಟ್ ಅಬಾಲಿಷನ್ ಆಫ್ ಸಾಲ್ಟ್ ಟ್ಯಾಕ್ಸ್ ಅಂಡ್ ಶುಗರ್ ಡ್ಯೂಟಿ, ರಿಡಕ್ಷನ್ ಆಫ್ ಸ್ಪೆಂಡಿಂಗ್ ಆನ್ ಮನಿ ಆರ್ಮಿ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂಡ್ ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್. ಇವೆಲ್ಲ ನಮಗ್ ಬೇಕು ಅಂತ ಡಿಮ್ಯಾಂಡ್ಸ್ ಇತ್ತು. ಯಾರು? moderates were demanding these things. Methods of moderates, ಈಗ ಇವೆಲ್ಲ ಡಿಮ್ಯಾಂಡ್ಸ್ ಅದು. ಅವ್ರು ಏನೇನ್ ಮೆಥಡ್ ಯೂಸ್ ಮಾಡ್ತೀರಿ ಇವೆಲ್ಲ ಅಚೀವ್ ಮಾಡ್ಲಕ್. ಮೆಥಡ್ಸ್ ಅಂದ್ರೆ ಈಗ ಎಕ್ಸಾಂಪಲ್ ರೀ, ಗೀತಾಗ ಒಂದೇನೋ ಈಗ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ನಾವೇನ್ ಕೊಡ್ಬೋದು ಅಂದ್ರ ಒಂದೇನೋ ಸರ್ಟಿಫಿಕೇಟ್ ಬೇಕಾಗಿದ್ರಿ, ಆಕಿನ ಜಾಬಿಗೆ ಸರ್ಟಿಫಿಕೇಟ್ ಬೇಕಾಗಿದೆ. ಈಗ ಇದು ಸರ್ಟಿಫಿಕೇಟ್ ಆಕಿಗೆ ಬೇಕಾಗ್ಯದ ಅಂದ್ರ ಈಕಿ ಯಾವ ಮೆಥಡ್ ಯೂಸ್ ಮಾಡ್ತಾಳ ಸರ್ಟಿಫಿಕೇಟ್ ತಗೊಳಕ? ಏನ್ ಅಪ್ಲಿಕೇಶನ್ ಬರೀತಾಳ, ಏನ್ ಡೈರೆಕ್ಟ್ ಹೋಗಿ ಖರೀದಿ ಅಲ್ಲಿ ತಗೋತಾಳ, ಏನ್ ರೊಕ್ಕ ಕೊಟ್ಟು ಮಾಡಿಸ್ಕೊತಾಳ, ಆಕಿ ಅದ್ರ ಮೇಲೆ ಡಿಪೆಂಡ್. ಹಂಗ ಮಾಡರೇಟ್ಸ್ ಏನ್ ಮೆಥಡ್ಸ್ ಯೂಸ್ ಮಾಡ್ತಿರೋ ಅಂದ್ರ ದೇ ಯೂಸ್ ಟು, ಅವ್ರ ಏನಿದ್ದು ಅಂದ್ರೆ ಗೊತ್ತದ, ಅವ್ರಿಗೆ ಭರೋಸಾ ಇತ್ರಿ. ಮಾಡರೇಟ್ಸ್ ಏನ್ ಭರೋಸಾ ಇತ್ತು? ಬ್ರಿಟಿಷರ್ ಮೇಲೆ ಭರೋಸಾ ಇತ್ತು. ಇವ್ರು ನಮಗ್ ಉದ್ಧಾರ ಮಾಡ್ಲಕ್ ಕಡೆಯಿಂದ ಬಂದಾರ, ಇವ್ರಿಗೆ ನಾವು ತಪ್ಪು ತಿಳ್ಕೊಂಡಿದ್ದೆವು, ಬ್ರಿಟಿಷರು ನಮ್ದು ಏಳಿಗೆಗಾಗಿ ಬಂದಾರ. ದೇ ಕೇಮ್ ಟು ರಿಫಾರ್ಮ್ ಅಸ್, ದೇ ಕೇಮ್ ಟು ಇಂಪ್ರೂವ್ ಅವರ್ ಕಂಡೀಷನ್ ಅಂತಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಯಾರು? Moderates have understood that they have come to improve the conditions of poor Indians, they thought, and they believed justice and fair play of the British. British ಮೇಲೆ ಭರೋಸಾ ಮಾಡ್ತಿರು. ಯಾರು ಭರೋಸಾ ಮಾಡ್ತಿರ್ರಿ? Moderates. And they were loyal to the British. ಬಹಳ ಲಾಯಲ್ ಇದ್ರು. ಬಹಳ ಲಾಯಲ್ ಅಂದ್ರೆ ಅರ್ಥ ಏನ್ರಿ? ಬಹಳ ಪ್ರಾಮಾಣಿಕವಾಗಿ ಮಾಡರೇಟ್ಸ್ ಇರ್ತಿರು. ಬ್ರಿಟಿಷರ್ ಏನ್ ಹೇಳಿದ್ರು ಅದಕ್ಕೆ ಮಾಡ್ತಿರು, ಮೀಟಿಂಗ್ಸ್ ಕರೆದು ಹೋಯ್ತಿರು, ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರು. They looked at England for inspiration and guidance. ಅವ್ರಿಗೆ ಏನಾರ ಇನ್ಸ್ಪಿರೇಷನ್ ಬೇಕಾಯ್ತು, ಏನಾರ ಗೈಡೆನ್ಸ್ ಬೇಕಾಯ್ತು ಅಂದ್ರ ಬ್ರಿಟಿಷರಿಗೆ ಒಂದು ಲೀಡರ್ ಸಪ್ಲೈ ನೋಡ್ತಿರು. ಈಗ ನಿಮ್ಗೆ ಏನೋ ನಾಲೆಜ್ ಬೇಕಾಗ್ಯದ, ಏನೋ ಇದು ಬೇಕಾಗ್ಯದ, ನೀವೇನ್ ಮಾಡ್ತೀರಿ? ಯು ಆರ್ ಆಸ್ಕಿಂಗ್ ಮೀ ಫಾರ್ ನಾಲೆಜ್. ಅದೇ ರೀತಿ ಅವ್ರ ನಾಲೆಜ್ ಕಡಿಂದು ಬ್ರಿಟಿಷರಿಗೆ ನಮ್ ಲೀಡರ್ಸ್ ಹರ, ಅವ್ರೇ ನಮ್ಗೊಂದು ಇದು ಹರ ಅಂತ ಅವ್ರ ಮೇಲೆ ಟ್ರಸ್ಟ್ ಮಾಡಿದ್ರು, ಭರೋಸಾ ಮಾಡಿದ್ರು. ಯಾರು? ಮಾಡರೇಟ್ಸ್. ಮತ್ತೇನ್ ಮಾಡ್ತಿರ್ರಿ? ಏನಾರ ಮಾಡ್ಲಕ್ಕ ದೇ ಯೂಸ್ ಟು ಪಿಟಿಷನ್. ಅವ್ರಿಗೆ ಏನ್ ಮಾಡ್ತಿರು? ಪಿಟಿಷನ್ಸ್ ಯೂಸ್ ಮಾಡ್ತಿರು, ರೆಸೊಲ್ಯೂಷನ್ಸ್, ಮೀಟಿಂಗ್ಸ್, ಲೀಫ್ಲೆಟ್ಸ್, ಪಾಂಫ್ಲೆಟ್ಸ್, ಮೆಮೊರಂಡಮ್ಸ್, ಡೆಲಿಗೇಷನ್ಸ್, ಪ್ರೆಸೆಂಟ್ ದೇರ್ ಡಿಮ್ಯಾಂಡ್ಸ್. ಈಗ ಎಕ್ಸಾಂಪಲ್ ರೀ, ಮಾಡರೇಟ್ಸ್ ಏನಾರ ಬೇಕಾಗ್ಯದ, ಸರ್ ನಮಗ್ 10 crore ರೂಪಾಯಿ ಬೇಕಾಗಿ ಎಜುಕೇಶನ್ ಇಂಪ್ರೂವ್ಮೆಂಟ್ ಮಾಡಕ್ ಇಂಡಿಯಾದಾಗ. ಅವ್ರೇನ್ ಮಾಡ್ತಿರು? ಅದಕ್ಕೊಂದು ಲೆಟರ್ ಬರೀತಿರು. ಯಾರಿಗೆ? ಬ್ರಿಟಿಷರಿಗೆ. ಸರ್ ವಿ ವಾಂಟ್ ದಿಸ್ ಮಚ್ ಮನಿ ಫಾರ್ ದಿಸ್ ಪರ್ಪಸ್, ವಿ ವಾಂಟ್ ಟು ದಿಸ್ ಪ್ರಾಬ್ಲಮ್ ಇಸ್ ಹ್ಯಾಪನಿಂಗ್ ಇನ್ ದಿಸ್ ಏರಿಯಾ, ಯು ರಿಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಅವ್ರು ಏನ್ ಮಾಡ್ತಿರು? ಒಂದ್ ಟೈಪ್ ಆಫ್ ರೆಸೊಲ್ಯೂಷನ್ಸ್ ಮಾಡ್ತಿರು, ಮೀಟಿಂಗ್ಗಳು ಮಾಡಿ ಹೇಳ್ತಿರು ಅವ್ರಿಗೆ, ಮತ್ತ ಪಾಂಫ್ಲೆಟ್ಗಳು ಹಂಚ್ತಿರು, ಅವ್ರ ಬಲ್ಲಿಕ್ ಹೋಗಿ ರಿಕ್ವೆಸ್ಟ್ ಮಾಡ್ತಿರು. ಸೊ ಇವೆಲ್ಲ ಏನ್ ಮಾಡ್ತಿರ್ರಿ? ಅವ್ರು ಯೂಸ್ ಮಾಡ್ತಿರ್ ಮೆಥಡ್ಸ್. ಅಂಡ್ ದೇ ಕನ್ಫೈನ್ಡ್ ದೇರ್ ಪೊಲಿಟಿಕಲ್ ಆಕ್ಟಿವಿಟೀಸ್ ಟು ದ ಎಜುಕೇಟೆಡ್ ಕ್ಲಾಸ್ ಓನ್ಲಿ. ಇದು ಒಂದ್ ಮೇನ್ ಇಂಪಾರ್ಟೆಂಟ್. ಅವ್ರು ತಪ್ಪು ಮಾಡಿದ್ರು. ಏನ್ ತಪ್ಪು ಮಾಡಿದ್ರು ಅಂದ್ರ, ಅವ್ರದ್ದು ಏನ್ ಬಿ ಪೊಲಿಟಿಕಲ್ ಇಶ್ಯೂಸ್ ಇದ್ದು ಖಾಲಿ ಎಜುಕೇಟೆಡ್ ಮಂದಿ ಮಾತ್ರ ಅರ್ಥ ಆಗ್ಲತ್ತಿತ್ತು. ಆಗಿನ ಟೈಮ್ನಾಗ ಗರೀಬ್ ಮಂದಿಗೆ ಏನ್ ಬಿ ಅರ್ಥ ಆಗ್ಲತ್ತಿಲ್ಲ. ಅದು ಅವ್ರದವ್ರು ಮಾಡರೇಟ್ಸ್ ಅವ್ರದವ್ರು ಏನ್ ಮಾಡ್ತಿರು? ದೊಡ್ಡ ಮಂದಿ ಕುಂತಿ ಲೆಟರ್ ಬರೋಕು, ನಮ್ಮ ಮಂದಿಗೆ ಇದು ಕಮ್ಮ ಅದ, ಇದು ಬ್ರಿಟಿಷರ್ ಬಂದ್ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಬೇಕು, ಅವ್ರು ನಮ್ಗೆ ಇದ್ರಾಗ ಹೆಲ್ಪ್ ಮಾಡ್ತಾರೆ. ಎಜುಕೇಟೆಡ್ ಮಂದಿಗೆ ಅಷ್ಟೇ ಅವ್ರು ಏನ್ ಮಾಡಿದ್ರು? ಇದ್ರಾಗ ಇನ್ವಾಲ್ವ್ ಮಾಡ್ಕೊಳತ್ತಿರು. ಗರೀಬ್ ಮಂದಿಗೆ ಹೋಗಿ ಯಾರು ಬಿ ಕೇಳೋರಿಲ್ಲ, ನಿಂಗೆ ಏನ್ ಕಷ್ಟ ಆಗ್ಲತ್ತದಪ್ಪ, ನಿಂಗೇನ್ ದುಃಖ ಆಗ್ಲತ್ತದ, ನೀ ಏನ್ ಹೊಲ ಕರೆಕ್ಟ್ ಬಳಸ್ಲತ್ತಿಲ್ಲ, ನಿಮ್ಗೆ ಊಟ ಸಿಗ್ಲತ್ತದಿಲ್ಲ. ಮಾಡರೇಟ್ಸ್ ಅದು ಫರಕ್ ಕೊಡ್ತಿಲ್ಲ. ಖಾಲಿ ರಿಚ್ ಕ್ಲಾಸ್ ಮಂದಿಗೆ, ಎಜುಕೇಟೆಡ್ ಕ್ಲಾಸ್ ಮಂದಿಗೆ ಅಷ್ಟೇ ಅದು ಏನಿತ್ರಿ? ಸೀಮಿತವಾಗಿತ್ತು. ಮತ್ತ their aim was to attain political rights and self government stage by stage. ಈಗ ನಿಮ್ ಏನ್ ಏನಿರ್ತದ?
ನಾವು ಫಸ್ಟ್ PUC ಮಾಡ್ಬೇಕು, ಸೆಕೆಂಡ್ ಡಿಗ್ರಿ ಮಾಡ್ಬೇಕು, ಥರ್ಡ್ ಏನ್ ಮಾಡ್ಬೇಕು ಡಿಗ್ರಿ ಮಾಡಿದ್ಮೇಲೆ MBA ಮಾಡ್ಬೇಕು, MBA ಮಾಡಿದ್ಮೇಲೆ ಒಂದು ಕಂಪ್ನಿ